ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಭಯ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಬೆಳಗಾವಿಯಲ್ಲಿ ಆಗಿರೋದು. ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ ಕರವೇ ಕಾರ್ಯಕರ್ತರು. ಅಭಯ್ ಪಾಟೀಲ್ ಶಾಸಕರು ಹಾಗೆ ಮೇಯರ್ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೂ ನೀವು ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳ್ತೀರಿ ಅಂತ ಅವ್ರಿಗೂ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ನಾವು ಸುಮ್ಮನೆ ಆಗಿದ್ವಿ, ಇರಲಿ ಬಿಡ ಅಂತ ಹೇಳ್ಕೊಂಡು ನೀವು ಅಧಿಕಾರ ಇದ್ರಂದ್ರೆ ನೀವು ಹೇಳ್ದಂಗೆ ಕೇಳಬೇಕಂತ ಪ್ರತಿಯೊಂದು ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ನೀವು ಕನ್ನಡಿಗರಿಗೆ ಪರ್ಮಿಷನ್ ಕೊಟ್ಟು ಕನ್ನಡಿಗರನ್ನ ಮುಂದಾಗುವಂಥ ಕೆಲಸ ಮಾಡಬೇಕು. ನೀವೇನು ಇದನ್ನು ಎಸ್ನವ್ರನ್ನು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಹಾಕ್ತಾರಲ್ಲ, ಆ ರೀತಿ ಅವರಿಗೆ ಪರ್ಮಿಷನ್ ಕೊಡೋಕೆ ನಿಮಗೆ ನಾಚಿಕೆ ಬರಬೇಕು. ಇವತ್ತು ನೀವು ಏನಾದರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಸರ್ಕಾರ ವಜಾಗೊಳಿಸ್ಬೇಕು. ನೀವು ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ಹೆಣ್ಣುಮಗಳು ಕೂಡ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸವನ್ನು ಮಾಡೋಕ್ಕೆ ತಯಾರಿಯನ್ನು ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸ ಮಾಡಬೇಕಾಗ್ತಿದೆ. ನಿಮ್ಮ ಕಾರ್ಪೊರೇಷನಲ್ಲಿ ಬರ್ತಾ ಇದ್ದೀವಿ ನಾವು, ಅಲ್ಲೇ ನಿಮ್ಗೇನಾದರೂ ಹೊರಗೆ ಬಿದ್ದರೆ ನಿಮ್ಗೆ ಹೊರಗೆ ಹೋಗುವಂಥ ನಾವು ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತೀವಿ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಭಯ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಬೆಳಗಾವಿಯಲ್ಲಿ ಆಗಿರೋದು. ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ ಕರವೇ ಕಾರ್ಯಕರ್ತರು. ಅಭಯ್ ಪಾಟೀಲ್ ಶಾಸಕರು ಹಾಗೆ ಮೇಯರ್ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೂ ನೀವು ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳ್ತೀರಿ ಅಂತ ಅವ್ರಿಗೂ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ನಾವು ಸುಮ್ಮನೆ ಆಗಿದ್ವಿ, ಇರಲಿ ಬಿಡ ಅಂತ ಹೇಳ್ಕೊಂಡು ನೀವು ಅಧಿಕಾರ ಇದ್ರಂದ್ರೆ ನೀವು ಹೇಳ್ದಂಗೆ ಕೇಳಬೇಕಂತ ಪ್ರತಿಯೊಂದು ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ನೀವು ಕನ್ನಡಿಗರಿಗೆ ಪರ್ಮಿಷನ್ ಕೊಟ್ಟು ಕನ್ನಡಿಗರನ್ನ ಮುಂದಾಗುವಂಥ ಕೆಲಸ ಮಾಡಬೇಕು. ನೀವೇನು ಇದನ್ನು ಎಸ್ನವ್ರನ್ನು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಹಾಕ್ತಾರಲ್ಲ, ಆ ರೀತಿ ಅವರಿಗೆ ಪರ್ಮಿಷನ್ ಕೊಡೋಕೆ ನಿಮಗೆ ನಾಚಿಕೆ ಬರಬೇಕು. ಇವತ್ತು ನೀವು ಏನಾದರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಸರ್ಕಾರ ವಜಾಗೊಳಿಸ್ಬೇಕು. ನೀವು ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ಹೆಣ್ಣುಮಗಳು ಕೂಡ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸವನ್ನು ಮಾಡೋಕ್ಕೆ ತಯಾರಿಯನ್ನು ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸ ಮಾಡಬೇಕಾಗ್ತಿದೆ. ನಿಮ್ಮ ಕಾರ್ಪೊರೇಷನಲ್ಲಿ ಬರ್ತಾ ಇದ್ದೀವಿ ನಾವು, ಅಲ್ಲೇ ನಿಮ್ಗೇನಾದರೂ ಹೊರಗೆ ಬಿದ್ದರೆ ನಿಮ್ಗೆ ಹೊರಗೆ ಹೋಗುವಂಥ ನಾವು ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತೀವಿ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಭಯ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಬೆಳಗಾವಿಯಲ್ಲಿ ಆಗಿರೋದು. ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ ಕರವೇ ಕಾರ್ಯಕರ್ತರು. ಅಭಯ್ ಪಾಟೀಲ್ ಶಾಸಕರು ಹಾಗೆ ಮೇಯರ್ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. Hey,
ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೂ ನೀವು ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳ್ತೀರಿ ಅಂತ ಅವ್ರಿಗೂ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ನಾವು ಸುಮ್ಮನೆ ಆಗಿದ್ವಿ, ಇರಲಿ ಬಿಡ ಅಂತ ಹೇಳ್ಕೊಂಡು ನೀವು ಅಧಿಕಾರ ಇದ್ದೀರಂದ್ರೆ ನೀವು ಹೇಳ್ದಂಗೆ ಕೇಳಬೇಕಂತ ಪ್ರತಿಯೊಂದು ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ನೀವು ಕನ್ನಡಿಗರಿಗೆ ಪರ್ಮಿಷನ್ ಕೊಟ್ಟು ಕನ್ನಡಿಗರನ್ನ ಮುಂದಾಗುವಂಥ ಕೆಲಸ ಮಾಡಬೇಕು. ನೀವೇನು ಇದನ್ನು MESನವ್ರನ್ನು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಹಾಕ್ತಾರಲ್ಲ, ಆ ರೀತಿ ಅವರಿಗೆ ಪರ್ಮಿಷನ್ ಕೊಡೋಕೆ ನಿಮಗೆ ನಾಚಿಕೆ ಬರಬೇಕು. ಇವತ್ತು ನೀವು ಏನಾದರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಸರ್ಕಾರ ವಜಾಗೊಳಿಸ್ಬೇಕು. ನೀವು ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ಹೆಣ್ಣುಮಗಳು ಕೂಡ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸವನ್ನು ಮಾಡೋಕ್ಕೆ ತಯಾರಿಯನ್ನು ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ನಿಮ್ಮನ್ನು ಮಚ್ಚಿ ಬಡಿಯುವಂಥ ಕೆಲಸ ಮಾಡಬೇಕಾಗ್ತಿದೆ. ನಿಮ್ಮ ಕಾರ್ಪೊರೇಷನಲ್ಲಿ ಬರ್ತಾ ಇದ್ದೀವಿ ನಾವು, ಅಲ್ಲೇ ನಿಮ್ಗೇನಾದರೂ ಹೊರಗೆ ಬಿದ್ದರೆ ನಿಮ್ಗೆ ಹೊರಗೆ ಹೋಗುವಂಥ ನಾವು ಅದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತೀವಿ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಭಯ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಬೆಳಗಾವಿಯಲ್ಲಿ ಆಗಿರೋದು. ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ ಕರವೇ ಕಾರ್ಯಕರ್ತರು. ಅಭಯ್ ಪಾಟೀಲ್ ಶಾಸಕರು ಹಾಗೆ ಮೇಯರ್ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಂಭಾಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನದು ಸರಿತಾ ಕಾಂಬ್ಳೆ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೂ ನೀವು ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳ್ತೀರಿ ಅಂತ ಅವ್ರಿಗೂ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ನಾವು ಸುಮ್ಮನೆ ಆಗಿದ್ವಿ, ಇರಲಿ ಬಿಡ ಅಂತ ಹೇಳ್ಕೊಂಡು ನೀವು ಅಧಿಕಾರ ಇದ್ದೀರಂದ್ರೆ ನೀವು ಹೇಳ್ದಂಗೆ ಕೇಳಬೇಕಂತ ಪ್ರತಿಯೊಂದು ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ನೀವು ಕನ್ನಡಿಗರಿಗೆ ಪರ್ಮಿಷನ್ ಕೊಟ್ಟು ಕನ್ನಡಿಗರನ್ನ ಮುಂದಾಗುವಂಥ ಕೆಲಸ ಮಾಡಬೇಕು. ನೀವೇನು ಇದನ್ನು MESನವ್ರನ್ನು ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಹಾಕ್ತಾರಲ್ಲ, ಆ ರೀತಿ ಅವರಿಗೆ ಪರ್ಮಿಷನ್ ಕೊಡೋಕೆ ನಿಮಗೆ ನಾಚಿಕೆ ಬರಬೇಕು. ಇವತ್ತು ನೀವು ಏನಾದರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಸರ್ಕಾರ ವಜಾಗೊಳಿಸ್ಬೇಕು. ನೀವು ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ಹೆಣ್ಣುಮಗಳು ಕೂಡ ನಿಮ್ಮನ್ನು ಮಚ್ಚಿ ಬಡಿಯುವಂಥ